ನೋಡ್ಸಂದ್ರೆ 16 ಜೂನ್ 2026ರಿಂದ ಕರ್ನಾಟಕದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಕರ್ನಾಟಕದ ಅಭ್ಯರ್ಥಿಗೆ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಇರುತ್ತೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದು 30 ಜೂನ್ 2026 ತನಕ ಅವಕಾಶ ಇದೆ. ನಿಮ್ಮ ಒಂದು ವಯೋಮಿತಿ 18 ವರ್ಷದಿಂದ 40 ವರ್ಷದ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಲ್ಲ, ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಮಾಜಿ ಸೈನಿಕರಾಗ್ಬೋದು ಅಥವಾ ಏನಾದ್ರೂ ಆಗ್ಬೋದು, ಇಷ್ಟು ವರ್ಷ ಇದ್ದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಅಧಿಕೃತವಾಗಿರುವಂತ ಆಫೀಸಿಯಲ್ ನೋಟಿಫಿಕೇಶನ್ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದರ್ವೈಸ್ ನೀವು ಕೂಡ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿ. ನೋಡಿ, ಕರ್ನಾಟಕದಲ್ಲೇ ನೇಮಕಾತಿ ಆಗಿದೆ. ಬೇರೆ ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇಲ್ಲ, ಕರ್ನಾಟಕ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೇನೆ. ಕೊನೆತನಕ ನೋಡಿ, ಯಾವ ಜಿಲ್ಲೆ, ಹೆಂಗ ನೇಮಕಾತಿ, ಏನು ಎಂತ ಎಲ್ಲ ಮಾಹಿತಿ ಚರ್ಚೆ ಮಾಡೋಣ. ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ. ಬನ್ನಿ, ಅಧಿಕೃತವಾಗಿರುವಂತ ನೋಟಿಸ್ ಓಪನ್ ಮಾಡ್ತೇನೆ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯದಲ್ಲೇನೆ ಅಧಿಕೃತವಾಗಿರುವಂತ ಗ್ರಾಮ ಪಂಚಾಯತ್ ಅಂತ ಅನ್ಬೋದು. ಇದು ಕೂಡ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಪೋಸ್ಟ್ ಇರತ್ತೆ. ಒಟ್ಟಾರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ತುಂಬಾ ಒಳ್ಳೇದು. ಇಲ್ಲಿ ನೋಡಿ, ಇದು ಅಧಿಕೃತವಾಗಿರುವಂತ ನೋಟಿಸ್ ಆಗಿದೆ. ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದಾನೇ ಬಿಡುಗಡೆ ಮಾಡಿದಂತ ನೋಟಿಫಿಕೇಶನ್. ಎಂದು ನೋಟಿಫಿಕೇಶನ್ ಆಗಿದೆ? ಇದು 15ನೇ ತಾರೀಕು. ಇಲ್ಲಿ ನೋಡಿ, 15ನೇ ತಾರೀಕು ನೋಟಿಸ್ ಆಗಿದೆ. ಎಲ್ಲಿಂದ ಎಲ್ಲಿ ತನಕ ಅವಕಾಶ ಕೊಟ್ಟಿದ್ದಾರೆ ಅದನ್ನ ತಿಳ್ಕೊಬೇಕು. ಇಲ್ಲಿ ನೋಡಿ, ಅಧಿಕೃತವಾಗಿ ನೋಟಿಸ್ ಅಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ಇಲ್ಲಿ 16/6/2026ರಿಂದ 30/6/2026 ತನಕ ಅವಕಾಶ ಇದೆ. ಇದು ಯಾವ ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಅದರ ಬಗ್ಗೆ ಸ್ವಲ್ಪ ನೋಡಿ. ಇಲ್ಲಿ ಯಾವ ಪೋಸ್ಟ್ ಇದೆ? ಇಲ್ಲಿ ನೋಡಿ, ಈ ಒಂದು ಪೋಸ್ಟಿಗೆ ತಾತ್ಕಾಲಿಕವಾಗಿ ಕರ್ನಾಟಕದ ಗ್ರಾಮೀಣ ಅಭಿವೃದ್ಧಿ ಮತ್ತು ಕುಡಿಯುವ ನೀರಿನಲ್ಲಿ ಈ ಒಂದು ಪೋಸ್ಟ್ ತಾತ್ಕಾಲಿಕವಾಗಿ ನೇಮಕಾತಿ ಮಾಡ್ತಿದ್ದಾರೆ. ಅದು ಯಾವ ಒಂದು ವ್ಯಾಪ್ತಿ, ಎಲ್ಲಿ, ಏನು ಅಂತ ಚರ್ಚೆ ಮಾಡೋಣ. ಇಲ್ಲಿ ಕರೆದಿರುವಂತ ಪೋಸ್ಟ್ ಹಿರಿಯ ಸೂಕ್ಷ್ಮ ಜೀವಶಾಸ್ತ್ರಜ್ಞ. ಈ ಒಂದು ಹಿರಿಯ ಸೂಕ್ಷ್ಮ ಜೀವಶಾಸ್ತ್ರಜ್ಞ ಪೋಸ್ಟಿಗೆ ದಿನಾಂಕ 30/6/2026 ಮುಂಚಿತವಾಗಿನೇ ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ಸಬ್ಮಿಟ್ ಮಾಡಿ. ಇದು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀವು ಮೊದಲಿಗೆನೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರತ್ತೆ, ತಾತ್ಕಾಲಿಕ ಕೆಲಸ ಇರತ್ತೆ, ಪರ್ಮನೆಂಟ್ ಜಾಬ್ ಇರೋದಿಲ್ಲ. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲಸ ಇರತ್ತೆ. ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತ ವಿವಿಧ ಒಂದು ವಿಭಾಗದಲ್ಲಿ ಕೆಲಸ ಇದಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಮಾಹಿತಿ ನೋಡಿ, ಇದಕ್ಕೆ ತಕ್ಕಂತೆ ಏಜ್ ಲಿಮಿಟ್, ರೂಲ್ಸ್, ರೆಗ್ಯುಲೇಷನ್ ಇಲ್ಲಿದೆ. ಇಲ್ಲಿ ನೋಡಿ, ಪೋಸ್ಟ್ ಹೆಸರಿದೆ, ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗೆ MS ಆಗಿರ್ಬೇಕಾಗತ್ತೆ. MSc ಸ್ನಾತಕೋತ್ತರ ಪದವಿ ಆದವರು ಅಥವಾ BSc ಕಂಪ್ಲೀಟ್ ಮಾಡಿದವರು ಈ ಒಂದು ಹಿರಿಯ ಸೂಕ್ಷ್ಮ ಜೀವಶಾಸ್ತ್ರ ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ. ಮತ್ತು ಪರ್ ಮಂತ್ ಸ್ಯಾಲರಿ ಎಷ್ಟು ಕೊಡ್ತಾರೆ ಇಲ್ಲಿ ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಏಜ್ ಲಿಮಿಟ್, ಕನಿಷ್ಠ ವಯೋಮಿತಿ ಕೊಟ್ಟಿಲ್ಲ ಅವರು, ಗರಿಷ್ಠ ಕೊಟ್ಟಿದ್ದಾರೆ. 45 ವರ್ಷ ತನಕ ಅವಕಾಶ ಇರತ್ತೆ. ಇದು ಮೇಲು ಮತ್ತು ಫಿಮೇಲ್ ಅಭ್ಯರ್ಥಿಗೆ ಸೇಮು. ಇದು ನಿಮಗೆ ಗೊತ್ತಾಯ್ತು. ಕ್ವಾಲಿಫಿಕೇಶನ್, ಪೋಸ್ಟ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಎಷ್ಟು ಬೇಕು, ಸುಮಾರು 5 ವರ್ಷ ತನಕ ಕೇಳಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್. 5 ವರ್ಷದ ಅಭ್ಯರ್ಥಿಗೆ 5 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಇದ್ದಂತ ವ್ಯಕ್ತಿಗಳಿಗೆ ಹೆಚ್ಚಿನ ಆದ್ಯತೆ, ಮತ್ತು ಕರ್ನಾಟಕದ ಅಭ್ಯರ್ಥಿಗೆ ಹೆಚ್ಚಿನ ಆದ್ಯತೆ, ಮತ್ತು ಅದರಲ್ಲಿ ಕೂಡ ಕನ್ನಡ ಮಾತಾಡೋರಿಗೆ, ಕನ್ನಡ ಬರೆಯೋದಕ್ಕೆ ಬಂದವರಿಗೆ ಹೆಚ್ಚಿನ ಆದ್ಯತೆ ಇರತ್ತೆ. ಮತ್ತೆ ಈಗಾಗಲೇ ಸಂಸ್ಥೆಗಳಲ್ಲಿ ಕೆಲಸ ಮಾಡಿತ್ತಂದ್ರೆ, ಉದಾಹರಣೆ ಗ್ರಾಮ ಪಂಚಾಯತಿಗಳಲ್ಲಿ ಅಥವಾ ತಾಲೂಕ್ ಪಂಚಾಯತಿಗಳಲ್ಲಿ ಅಥವಾ ಕುಡಿಯುವ ನೀರು ನೈರ್ಮಲ್ಯ ಸಂಸ್ಥೆಗಳಲ್ಲಿ ಅಥವಾ ಗ್ರಾಮೀಣ ಅಭಿವೃದ್ಧಿ, ಗ್ರಾಮೀಣ ಕುಡಿಯುವ ನೀರು ಸಂಸ್ಥೆಗಳಲ್ಲಿ, ಈ ಒಂದು ಕರ್ನಾಟಕ ಅಂಡರ್ನಲ್ಲಿ ಬರುವಂತ ಸಂಸ್ಥೆಗಳಲ್ಲಿ ಏನಾದ್ರು ಕೆಲಸ ಮಾಡಿತ್ತಂದ್ರೆ ನಿಮ್ಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ವಯೋಮಿತಿಯಲ್ಲಿ ಕೂಡ ಸಡಿಲಿಕ್ಕಿರತ್ತೆ. ಶಿವಮೊಗ್ಗ ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಅಂದ್ರೆ ಇರೋದಿಲ್ಲ. ಶುಲ್ಕದ ಬಗ್ಗೆ ವಿವರಣೆ ಕೊಟ್ಟಿಲ್ಲ, ಶುಲ್ಕನೇ ಇರೋದಿಲ್ಲ. ಇದು ಮೊದಲನೇ ಗುಡ್ ನ್ಯೂಸ್. ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಿದ್ದಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಸಂದರ್ಶನ ಅನುಭವದ ಮೇಲೆ ಮತ್ತು ಸ್ಥಳೀಯ ಅಭ್ಯರ್ಥಿಗೆ ಹೆಚ್ಚಿನ ಆದ್ಯತೆ ಇರತ್ತೆ. ಆನ್ಲೈನ್ ಅಲ್ಲಿ ಅವಕಾಶ ಇರತ್ತೆ. 16ನೇ ತಾರೀಕಿನಿಂದ 20ನೇ ತಾರೀಕು. ನಿಮ್ಗೆ ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ ನೋಡಿ. 10ರಿಂದ 14 ದಿನ ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದು. ಆನ್ಲೈನ್ ಇರತ್ತೆ. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವೆಬ್ಸೈಟು ಅಧಿಕೃತ ವೆಬ್ಸೈಟ್ ಇದು. ಯಾವುದೇ ರೀತಿಯಾಗಿ ಭೇದ ಭಾವ ಇಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲಸ ಇರತ್ತೆ. ಇದು ನಿಮಗೆ ಗೊತ್ತಾಯ್ತು. ಅಥವಾ ಇದರಲ್ಲಿ ಏನಾದರೂ ಡೌಟ್ ಇದ್ರು ಅಥವಾ ಕನ್ಫ್ಯೂಸ್ ಇದ್ರು ನನಗೆ ಕಮೆಂಟ್ ಮಾಡಬಹುದು, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ.